ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಕರ್ನಾಟಕದ ಮಣ್ಣಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ಶತಮಾನಗಳ ಇತಿಹಾಸ ಮತ್ತು ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರುವ ಒಂದು ಅದ್ಭುತ ಸಮುದಾಯದ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇವರು ಕೇವಲ ಕೃಷಿಕರಲ್ಲ, ಇವರು ನಾಡಿನ ನಿರ್ಮಾಪಕರು, ಸಂಸ್ಕೃತಿಯ ರಕ್ಷಕರು ಮತ್ತು ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಸಮುದಾಯ. ಹೌದು, ನಾವು ಮಾತನಾಡ್ತಾ ಇರೋದು ಒಕ್ಕಲಿಗ ಸಮುದಾಯದ ಬಗ್ಗೆ. ಪ್ರಾಚೀನ ಕಾಲದಿಂದಲೂ ಕೃಷಿಯನ್ನೇ ತಮ್ಮ ಜೀವನದ ಅಡಿಪಾಯವಾಗಿಸಿಕೊಂಡು ನೇಗಿಲನ್ನ ಹಿಡಿದು ನಾಡಿಗೆ ಅನ್ನ ನೀಡಿದವರು ಇವರು. ಕೆಲವು ಪೌರಾಣಿಕ ಕಥೆಗಳ ಪ್ರಕಾರ ಮಧ್ಯಮ ಪಾಂಡವ ಅರ್ಜುನನಿಂದ ಹಿಡಿದು ಗಂಗರು, ರಾಷ್ಟ್ರಕೂಟರು, ಹೊಯ್ಸಳರಂತಹ ಶಕ್ತಿಶಾಲಿ ರಾಜಮನೆತನಗಳೊಂದಿಗೆ ಇವರು ಹೊಂದಿದ್ದ ನಂಟಿನ ಕುರಿತು ಅನೇಕ ರೋಮಾಂಚಕ ಕಥೆಗಳಿವೆ. ಕವಿರಾಜ ಮಾರ್ಗ ಮತ್ತು ಪಂಪ ಭಾರತದಂತಹ ಪ್ರಾಚೀನ ಕಾವ್ಯಗಳಲ್ಲಿಯೂ ಇವರ ಉಲ್ಲೇಖವಿದೆ. ಈ ವಿಡಿಯೋದಲ್ಲಿ ಒಕ್ಕಲಿಗ ಸಮುದಾಯದ ಆಳವಾದ ಇತಿಹಾಸವನ್ನು, ಅವರ ಸಾಂಸ್ಕೃತಿಕ ಬೇರುಗಳನ್ನು, ರಾಜಕೀಯ ಪ್ರಭಾವವನ್ನು ಮತ್ತು ಅವರು ಕರ್ನಾಟಕದ ಉಗಮದಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸಿದ್ರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಒಕ್ಕಲಿಗ ಸಮುದಾಯವು ಕರ್ನಾಟಕದ ಪ್ರಮುಖ ಮತ್ತು ಹಳೆಯ ಸಮುದಾಯಗಳಲ್ಲಿ ಒಂದಾಗಿದೆ. ಒಕ್ಕಲಿಗ ಎಂಬ ಪದವು ಮೂಲತಃ ಒಕ್ಕಲುತನ ಅಂದ್ರೆ ಕೃಷಿ ಮಾಡುವವನು ಅನ್ನೋದನ್ನ ಸೂಚಿಸುತ್ತೆ. ಅಂದ್ರೆ ನೇಗಿಲನ್ನ ಹಿಡಿದು ಭೂಮಿಯನ್ನ ಉತ್ತಿ ಬಿತ್ತಿ ಬೆಳೆದು ಜೀವನವನ್ನ ಸಾಗಿಸುವವನು ಎಂಬ ಅರ್ಥವನ್ನ ನೀಡುತ್ತೆ. ಇವರನ್ನ ಗೌಡ ಅಥವಾ ಒಕ್ಕಲು ಮಕ್ಕಳು ಎಂದು ಕರೆಯಲಾಗುತ್ತೆ. ಒಕ್ಕಲಿಗ ಸಮುದಾಯದ ಇತಿಹಾಸವು ಕರ್ನಾಟಕದ ಇತಿಹಾಸದೊಂದಿಗೆ ಹಾಸುಹೊಕ್ಕಾಗಿ ಬೆರೆತು ಹೋಗಿದೆ. ಇವರು ಕೇವಲ ಕೃಷಿಕರಾಗಿರದೆ ಇತಿಹಾಸದಲ್ಲಿ ಅನೇಕ ರಾಜವಂಶಗಳು ಮತ್ತು ಸ್ಥಳೀಯ ಮುಖ್ಯಸ್ಥರಾಗಿಯೂ ಆಡಳಿತವನ್ನ ನಡೆಸಿದ್ದಾರೆ. ಒಕ್ಕಲಿಗರು ಪ್ರಾಚೀನ ಕಾಲದಿಂದಲೂ ಕೃಷಿಯಲ್ಲಿ ತೊಡಗಿರುವ ಸಮುದಾಯ. ಕೃಷಿಯೇ ಅವರ ಪ್ರಮುಖ ಜೀವನೋಪಾಯವಾಗಿತ್ತು ಮತ್ತು ಇಂದಿಗೂ ಅವರ ಜೀವನ ಶೈಲಿಯಲ್ಲಿ ಕೃಷಿಗೆ ಮಹತ್ವದ ಸ್ಥಾನವಿದೆ. ಒಕ್ಕಲಿಗರು ಶತಮಾನಗಳಿಂದಲೂ ಭೂಮಿಯೊಂದಿಗೆ ಆಳವಾದ ನಂಟನ್ನ ಹೊಂದಿದ್ದಾರೆ. ಮಣ್ಣಿನಲ್ಲಿ ದುಡಿದು ಬೆಳೆ ಬೆಳೆದು ಅನ್ನ ನೀಡುವ ನೇಗಿಲ ಯೋಗಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ದಕ್ಷಿಣ ಕರ್ನಾಟಕದಾದ್ಯಂತ ಒಕ್ಕಲಿಗ ಸಮುದಾಯದವರು ಹೆಚ್ಚು ಕಂಡು ಬರ್ತಾರೆ ಮತ್ತು ಕೃಷಿ ಅವರ ಪ್ರಮುಖ ಜೀವನೋಪಾಯವಾಗಿದೆ. ಇಂದಿಗೂ ಕೃಷಿ ಅವರ ಜೀವನದಲ್ಲಿ ಮಹತ್ವದ ಸ್ಥಾನವನ್ನ ಹೊಂದಿದೆ. ಆದರೂ ಬದಲಾದ ಕಾಲಕ್ಕೆ ತಕ್ಕಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಾ ಕೆಲವರು ಉದ್ಯಮ ಮತ್ತು ಇತರ ಕ್ಷೇತ್ರಗಳಲ್ಲಿ ತೊಡಗಿದ್ದಾರೆ. ಆದರೆ ಕೃಷಿಯೊಂದಿಗಿನ ಅವರ ಮೂಲ ಸಂಬಂಧ ಮತ್ತು ಮಣ್ಣಿನ ಮೇಲಿನ ಪ್ರೀತಿ ಇಂದಿಗೂ ಉಳಿದಿದೆ. ಒಕ್ಕಲಿಗರು ಕೇವಲ ಕೃಷಿಕರಾಗಿ ಅಷ್ಟೇ ಅಲ್ಲದೆ ನಾಡಿನ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಇನ್ನು ಕೆಲವು ಪೌರಾಣಿಕ ಕಥೆಗಳ ಪ್ರಕಾರ ಮಧ್ಯಮ ಪಾಂಡವನಾದ ಅರ್ಜುನನು ಆದಿ ಚುಂಚನಗಿರಿಯ ಶ್ರೀ ಕಾಲಭೈರವನಿಂದ ಜೋಗಿ ದೀಕ್ಷೆಯನ್ನ ಪಡೆದು ದೇಶದಾದ್ಯಂತ ಯಾತ್ರೆ ಮಾಡಿ ಕೃಷಿಕ ಜನರನ್ನ ಒಕ್ಕಲಿಗರನ್ನಾಗಿ ಮಾಡಿದನೆಂಬ ಪ್ರತೀತಿ ಇದೆ. ಈ ಕಥೆಯು ಒಕ್ಕಲಿಗ ಸಮುದಾಯದ ಐತಿಹಾಸಿಕ ಹಿನ್ನೆಲೆ ಮತ್ತು ಅವರ ಕೃಷಿ ಮೂಲವನ್ನ ಪೌರಾಣಿಕ ಅಂಶಗಳೊಂದಿಗೆ ಜೋಡಿಸುತ್ತೆ. ಆದಿ ಚುಂಚನಗಿರಿಯು ಒಕ್ಕಲಿಗ ಸಮುದಾಯದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದ್ದು, ಅಲ್ಲಿ ಕಾಲಭೈರವೇಶ್ವರ ದೇವಾಲಯವು ಈ ನಂಬಿಕೆಯನ್ನ ಮತ್ತಷ್ಟು ಬಲಪಡಿಸುತ್ತೆ. ಮಹಾಭಾರತದ ಪ್ರಮುಖ ಪಾತ್ರಧಾರಿಯಾದ ಅರ್ಜುನನನ್ನು ಒಕ್ಕಲಿಗ ಸಮುದಾಯದ ಉಗಮದೊಂದಿಗೆ ಜೋಡಿಸುವುದು ಈ ಸಮುದಾಯಕ್ಕೆ ಒಂದು ಬಲವಾದ ಪೌರಾಣಿಕ ಹಿನ್ನೆಲೆಯನ್ನ ನೀಡುತ್ತೆ. ಅರ್ಜುನನು ಜೋಗಿ ದೀಕ್ಷೆಯನ್ನ ಪಡೆದವನೆಂಬ ಕಲ್ಪನೆಯು ಆಧ್ಯಾತ್ಮಿಕ ಮತ್ತು ತಪಸ್ಸಿನ ಮಾರ್ಗದ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಿದ ಅಂಶವನ್ನ ಸೂಚಿಸುತ್ತೆ. ಜೋಗಿಗಳು ಸಾಂಪ್ರದಾಯಿಕವಾಗಿ ಅಲೆಮಾರಿಗಳಾಗಿ ವಿವಿಧ ಕೌಶಲ್ಯಗಳನ್ನು ಹಂಚಿಕೊಳ್ಳುವವರಾಗಿರ್ತಾರೆ. ಅರ್ಜುನನು ದೇಶದಾದ್ಯಂತ ಸಂಚರಿಸಿ ಕೃಷಿಯಲ್ಲಿ ತೊಡಗಿದ ಜನರನ್ನ ಒಕ್ಕಲಿಗರನ್ನಾಗಿ ಪರಿವರ್ತಿಸಿದನು ಎಂಬುದು ಕೃಷಿ ಕ್ಷೇತ್ರಕ್ಕೆ ಒಕ್ಕಲಿಗರ ಕೊಡುಗೆಯನ್ನ ಎತ್ತಿ ತೋರಿಸುತ್ತೆ. ಇದು ಕೃಷಿಯ ಮಹತ್ವವನ್ನು ಮತ್ತು ಅದನ್ನು ಒಂದು ಜೀವನ ಪದ್ಧತಿಯಾಗಿ ಸ್ವೀಕರಿಸಿದ ಸಮುದಾಯದ ಮೌಲ್ಯವನ್ನ ವಿವರಿಸಲು ಬಳಸುವ ಕಥೆಯಾಗಿದೆ. ಈ ಕಥೆಯು ಪೌರಾಣಿಕ ಹಿನ್ನೆಲೆಯಾಗಿದ್ರೂ ಇದು ಒಕ್ಕಲಿಗ ಸಮುದಾಯದ ಕೃಷಿ ಪ್ರಧಾನ ಗುರುತನ್ನು ಮತ್ತು ಆದಿ ಚುಂಚನಗಿರಿಯೊಂದಿಗಿನ ಅವರ ಆಳವಾದ ಧಾರ್ಮಿಕ ನಂಟನ್ನ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತೆ. ಇಂತಹ ಕಥೆಗಳು ಸಮುದಾಯದ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿ ಅವರ ಐತಿಹಾಸಿಕ ಅಸ್ಮಿತೆಯನ್ನ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಇನ್ನು ಕವಿರಾಜ ಮಾರ್ಗ ಮತ್ತು ಪಂಪ ಭಾರತದಂತಹ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಒಕ್ಕಲಿಗ ಎಂಬ ಪದದ ಉಲ್ಲೇಖಗಳಿವೆ. ಹೌದು ಫ್ರೆಂಡ್ಸ್, ಕವಿರಾಜ ಮಾರ್ಗ ಮತ್ತು ಪಂಪ ಭಾರತದಂತಹ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಒಕ್ಕಲಿಗ ಎಂಬ ಪದದ ಉಲ್ಲೇಖಗಳು ಕಂಡುಬರುತ್ತವೆ. ಇದು ಒಕ್ಕಲಿಗ ಸಮುದಾಯದ ಪ್ರಾಚೀನತೆಯನ್ನು ಮತ್ತು ಕನ್ನಡ ನಾಡಿನಲ್ಲಿ ಅವರ ಸಾಂಸ್ಕೃತಿಕ ಹಾಗೂ ಆರ್ಥಿಕ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತೆ.
ಕವಿರಾಜ ಮಾರ್ಗವು ಸುಮಾರು 9ನೇ ಶತಮಾನದ ಕನ್ನಡದಲ್ಲಿ ಲಭ್ಯವಿರುವ ಅತ್ಯಂತ ಪ್ರಾಚೀನ ಕಾವ್ಯ ಗ್ರಂಥಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಭೌಗೋಳಿಕ ವಿಸ್ತಾರ, ಜನರ ಜೀವನ ಶೈಲಿ ಮತ್ತು ಭಾಷಾ ವೈಶಿಷ್ಟ್ಯಗಳನ್ನು ವಿವರಿಸುತ್ತೆ. ಈ ಕಾವ್ಯದಲ್ಲಿ ಒಕ್ಕಲಿಗ ಎಂಬ ಪದದ ಉಲ್ಲೇಖವಿರುವುದು ಆ ಕಾಲದಲ್ಲಿಯೇ ಈ ಸಮುದಾಯವು ಸ್ಪಷ್ಟವಾದ ಗುರುತನ್ನ ಹೊಂದಿತ್ತು ಮತ್ತು ಕೃಷಿ ಪ್ರಧಾನ ಸಮುದಾಯವಾಗಿತ್ತು ಎಂಬುದಕ್ಕೆ ಪುರಾವೆಯಾಗಿದೆ. ಇನ್ನು ಪಂಪ ಭಾರತ, ವಿಕ್ರಮಾರ್ಜುನ ವಿಜಯ ಎಂದು ಪರಿಚಿತ ಸುಮಾರು 10ನೇ ಶತಮಾನದ ಕನ್ನಡದ ಆದಿಕವಿ ಪಂಪ ಬರೆದ ಮಹಾಕಾವ್ಯ ಮಹಾಭಾರತದ ಕಥೆಯನ್ನ ಆಧರಿಸಿದ ಈ ಕೃತಿಯಲ್ಲಿ ಆ ಕಾಲದ ಸಾಮಾಜಿಕ ರಚನೆ, ವೃತ್ತಿಗಳು ಮತ್ತು ಜೀವನ ಶೈಲಿಯ ಬಗ್ಗೆ ಅನೇಕ ಸುಳಿವುಗಳಿವೆ. ಪಂಪ ಭಾರತದಲ್ಲಿ ಒಕ್ಕಲಿಗ ಪದದ ಬಳಕೆಯು ಆ ಕಾಲಘಟ್ಟದಲ್ಲಿ ಕೃಷಿ ಮಾಡುವವರನ್ನ ಗುರುತಿಸಲು ಈ ಪದವು ಸಾಮಾನ್ಯವಾಗಿ ಬಳಕೆಯಲ್ಲಿತ್ತು ಅನ್ನೋದನ್ನ ಸೂಚಿಸುತ್ತೆ. ಈ ಉಲ್ಲೇಖಗಳು ಒಕ್ಕಲಿಗ ಸಮುದಾಯವು ಕನಿಷ್ಠ 9ರಿಂದ 10ನೇ ಶತಮಾನಗಳಿಂದಲೂ ಕನ್ನಡ ನಾಡಿನಲ್ಲಿ ಒಂದು ಸಂಘಟಿತ ಮತ್ತು ಗುರುತಿಸಲ್ಪಟ್ಟ ಸಮುದಾಯವಾಗಿ ಅಸ್ತಿತ್ವದಲ್ಲಿತ್ತು ಎಂಬುದನ್ನು ಖಚಿತಪಡಿಸುತ್ತವೆ. ಈ ಕೃತಿಗಳು ಸಾಮಾನ್ಯವಾಗಿ ಆ ಕಾಲದ ಸಾಮಾಜಿಕ ವಾಸ್ತವಗಳನ್ನು ಪ್ರತಿಬಿಂಬಿಸುತ್ತವೆ. ಒಕ್ಕಲಿಗ ಎಂಬ ಪದದ ಉಪಸ್ಥಿತಿಯು ಕೃಷಿಯು ಆರ್ಥಿಕತೆಯ ಪ್ರಮುಖ ಆಧಾರವಾಗಿತ್ತು ಮತ್ತು ಆ ಸಮುದಾಯವು ಕೃಷಿ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ಇವುಗಳು ಕನ್ನಡ ಭಾಷೆಯ ಇತಿಹಾಸದಲ್ಲಿ ಒಕ್ಕಲಿಗ ಪದದ ಬಳಕೆಯನ್ನು ದೃಢಪಡಿಸುತ್ತವೆ. ಇದು ಕಾಲಾನಂತರದಲ್ಲಿ ಹೇಗೆ ವಿಕಸನಗೊಂಡಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಒಟ್ಟಾರೆ ಕವಿರಾಜ ಮಾರ್ಗ ಮತ್ತು ಪಂಪ ಭಾರತದಂತಹ ಶ್ರೇಷ್ಠ ಕಾವ್ಯಗಳಲ್ಲಿ ಒಕ್ಕಲಿಗ ಪದದ ಉಲ್ಲೇಖವಿರುವುದು ಕನ್ನಡದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಈ ಸಮುದಾಯದ ಆಳವಾದ ಬೇರುಗಳನ್ನು ಸೂಚಿಸುತ್ತೆ. ಇನ್ನು ಗಂಗರು ಕರ್ನಾಟಕದ ಆರಂಭಿಕ ಪ್ರಮುಖ ರಾಜವಂಶಗಳಲ್ಲಿ ಒಂದು. ಗಂಗರಸರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಎಂಬ ನಂಬಿಕೆ ಬಲವಾಗಿದೆ. ಗಂಗಟಿಕಾರ ಒಕ್ಕಲಿಗರು ಗಂಗರ ದೊರೆಗಳ ಆಳ್ವಿಕೆಯ ಪ್ರಾಂತ್ಯದವರು ಎಂದು ಹೇಳಲಾಗುತ್ತೆ. ದಕ್ಷಿಣ ಕರ್ನಾಟಕದಾದ್ಯಂತ ಅವರ ಪ್ರಭಾವವನ್ನು ಕಾಣಬಹುದು. ಗಂಗರು ಸುಮಾರು 4ನೇ ಶತಮಾನದಿಂದ 10ನೇ ಶತಮಾನದವರೆಗೆ ದಕ್ಷಿಣ ಕರ್ನಾಟಕದ ದೊಡ್ಡ ಭಾಗವನ್ನು ಆಳಿದ ಪ್ರಮುಖ ರಾಜವಂಶ. ಇವರ ರಾಜಧಾನಿಗಳು ಮೊದಲು ಕೋಲಾರದಲ್ಲಿದ್ದು ನಂತರ ತಲಕಾಡಿಗೆ ಸ್ಥಳಾಂತರಗೊಂಡವು. ಗಂಗರ ಕಾಲದಲ್ಲಿ ಕೃಷಿಯು ಆರ್ಥಿಕತೆಯ ಬೆನ್ನೆಲುಬಾಗಿತ್ತು. ಅವರು ಕೃಷಿ ಅಭಿವೃದ್ಧಿಗೆ ನೀರಾವರಿ ಯೋಜನೆಗಳು, ಕೆರೆಗಳ ನಿರ್ಮಾಣ ಮುಂತಾದವುಗಳಿಗೆ ಒತ್ತು ನೀಡಿದರು. ಕೃಷಿ ಪ್ರಧಾನವಾದ ಒಕ್ಕಲಿಗ ಸಮುದಾಯದೊಂದಿಗೆ ಗಂಗರಸರಿಗೆ ನಿಕಟ ಸಂಬಂಧವಿತ್ತು ಎಂಬುದು ಸಹಜ. ಇನ್ನು ಗಂಗಟಿಕಾರ ಎಂಬುದು ಗಂಗರ ಆಳ್ವಿಕೆಯ ಪ್ರದೇಶವನ್ನ ಸೂಚಿಸುತ್ತೆ. ಗಂಗರ ಪ್ರಾಂತ್ಯದಲ್ಲಿ ವಾಸಿಸ್ತಾ ಇದ್ದ ಮತ್ತು ಕೃಷಿಯಲ್ಲಿ ತೊಡಗಿದ್ದ ಒಕ್ಕಲಿಗರು ಗಂಗಟಿಕಾರ ಒಕ್ಕಲಿಗರು ಎಂದು ಗುರುತಿಸಿಕೊಂಡರು ಎಂಬುದು ಬಲವಾದ ನಂಬಿಕೆ. ಇದು ಗಂಗರಸರು ಮತ್ತು ಒಕ್ಕಲಿಗ ಸಮುದಾಯದ ನಡುವೆ ಐತಿಹಾಸಿಕ ಸಂಬಂಧವನ್ನ ಒತ್ತಿ ಹೇಳುತ್ತೆ. ಗಂಗರು ದಕ್ಷಿಣ ಕರ್ನಾಟಕದಲ್ಲಿ ಬೃಹತ್ ಪ್ರಭಾವ ಬೀರಿದ್ರು. ಅವರ ಆಳ್ವಿಕೆಯ ಪ್ರದೇಶದಲ್ಲಿಯೇ ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿರುವುದು ಮತ್ತು ಅವರ ಪ್ರಮುಖ ಸಾಂಸ್ಕೃತಿಕ ಕೇಂದ್ರಗಳು ಇರುವುದು ಈ ಸಂಬಂಧಕ್ಕೆ ಇನ್ನಷ್ಟು ಪುಷ್ಟಿಯನ್ನ ನೀಡುತ್ತೆ. ಗಂಗರ ನಂತರವೂ ಒಕ್ಕಲಿಗರು ಸ್ಥಳೀಯ ಆಡಳಿತದಲ್ಲಿ ಮತ್ತು ಸಾಮಾಜಿಕ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಗಂಗರಸರೊಂದಿಗಿನ ಈ ನಂಬಿಕೆಯು ಒಕ್ಕಲಿಗ ಸಮುದಾಯದ ಐತಿಹಾಸಿಕ ಹಿನ್ನೆಲೆ, ಅವರ ಆಳ್ವಿಕೆಯ ಕೊಂಡಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಅವರ ಸಾಮಾಜಿಕ ಆರ್ಥಿಕ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತೆ. ಈ ನಂಬಿಕೆಯು ಬರೀ ಪೌರಾಣಿಕ ಕಥೆಗಳಿಗಿಂತಲೂ ಹೆಚ್ಚಾಗಿ ಐತಿಹಾಸಿಕ ದಾಖಲೆಗಳು ಮತ್ತು ಸಮುದಾಯದ ಸ್ಮೃತಿಗಳಲ್ಲಿ ಬಲವಾಗಿ ಬೇರೂರಿದೆ. ಒಟ್ಟಾರೆ ಗಂಗರಸರು ಮತ್ತು ಒಕ್ಕಲಿಗ ಸಮುದಾಯದ ನಡುವಿನ ಈ ಐತಿಹಾಸಿಕ ಸಂಬಂಧವು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ. ಇನ್ನು ಕೆಲವು ಇತಿಹಾಸಕಾರರು ಮತ್ತು ಜನಪ್ರಿಯ ನಂಬಿಕೆಗಳ ಪ್ರಕಾರ ರಾಷ್ಟ್ರಕೂಟರು ಕೂಡ ಒಕ್ಕಲಿಗ ಕೃಷಿಕರ ಸಮುದಾಯದಿಂದಲೇ ಹುಟ್ಟಿಕೊಂಡವರು ಎಂಬ ಅಭಿಪ್ರಾಯವಿದೆ. ಇದು ರಾಷ್ಟ್ರಕೂಟರ ವಂಶಾವಳಿಯ ಬಗ್ಗೆ ಚರ್ಚಿಸುವಾಗ ಆಗಾಗ ಪ್ರಸ್ತಾಪವಾಗುವ ಒಂದು ಪ್ರಮುಖ ಅಂಶವಾಗಿದೆ. ರಾಷ್ಟ್ರಕೂಟರು 6ನೇ ಶತಮಾನದಿಂದ 10ನೇ ಶತಮಾನದವರೆಗೆ ದಕ್ಕನ್ ಪ್ರಸ್ಥಭೂಮಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳಿದ ಶಕ್ತಿಶಾಲಿ ಸಾಮ್ರಾಜ್ಯ. ಇವರು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯವನ್ನ ನಿರ್ಮಿಸಿದ್ದಾರೆ. ಇವರ ಮೂಲದ ಬಗ್ಗೆ ವಿವಿಧ ಸಿದ್ಧಾಂತಗಳಿದ್ರೂ ಕೆಲವು ಇತಿಹಾಸಕಾರರು ಇವರು ಕೃಷಿಕ ಸಮುದಾಯದಿಂದಲೇ ಉನ್ನತ ಸ್ಥಾನಕ್ಕೇರಿದವರು ಎಂದು ಪ್ರತಿಪಾದಿಸುತ್ತಾರೆ. ರಾಷ್ಟ್ರ ಎಂದರೆ ಪ್ರಾಂತ್ಯ ಅಥವಾ ರಾಜ್ಯ ಮತ್ತು ಕೂಟ ಎಂದರೆ ಮುಖ್ಯಸ್ಥ ಅಥವಾ ನಾಯಕ. ಈ ರಾಷ್ಟ್ರಕೂಟ ಎಂಬ ಹೆಸರು ಆರಂಭದಲ್ಲಿ ಪ್ರಾದೇಶಿಕ ಆಡಳಿತಗಾರರು ಅಥವಾ ಕೃಷಿ ಸಮುದಾಯದ ಮುಖ್ಯಸ್ಥನನ್ನ ಸೂಚಿಸುತ್ತದೆ ಎಂಬ ವಾದವಿದೆ. ಕಾಲಾನಂತರದಲ್ಲಿ ಇವರು ಸಣ್ಣ ಪಾಳೆಗಾರರಿಂದ ಸಾಮ್ರಾಜ್ಯಶಾಹಿಗಳಾಗಿ ಬೆಳೆದರು ಎಂಬುದು ಈ ಸಿದ್ಧಾಂತದ ತಿರುಳು. ಅನೇಕ ಆಡಳಿತಗಾರರು ಮತ್ತು ರಾಜವಂಶಗಳು ಸ್ಥಳೀಯ ಕೃಷಿ ಆಧಾರಿತ
ಸುಧಾರಿತ ಸಮುದಾಯಗಳಿಂದಲೇ ಬೆಳೆದು ಬಂದಿರುವುದು ಇತಿಹಾಸದಲ್ಲಿ ಸಾಮಾನ್ಯ. ರಾಷ್ಟ್ರಕೂಟರ ವಿಷಯದಲ್ಲೂ ಇದೇ ರೀತಿಯ ಬೆಳವಣಿಗೆಗಳನ್ನು ಗುರುತಿಸಲಾಗುತ್ತೆ. ಅವರು ಕೃಷಿ ಪ್ರಧಾನ ಪ್ರದೇಶಗಳಲ್ಲಿ ತಮ್ಮ ಅಸ್ತಿತ್ವವನ್ನ ಸ್ಥಾಪಿಸಿಕೊಂಡರು. ಕೃಷಿ ಮೂಲದ ಸಂಪತ್ತಿನಿಂದ ತಮ್ಮ ಅಧಿಕಾರವನ್ನ ವಿಸ್ತರಿಸಿದರು. ಇನ್ನು ಒಕ್ಕಲಿಗ ಸಮುದಾಯದಲ್ಲಿ ರಾಷ್ಟ್ರಕೂಟರು ತಮ್ಮ ಪೂರ್ವಜರು ಎಂಬ ನಂಬಿಕೆಯು ಬಲವಾಗಿದೆ. ಈ ಸಂಬಂಧವು ಸಮುದಾಯದ ಐತಿಹಾಸಿಕ ಹೆಮ್ಮೆಗೆ ಮತ್ತು ರಾಜಕೀಯ ಪ್ರಜ್ಞೆಗೆ ಕಾರಣವಾಗಿದೆ. ರಾಷ್ಟ್ರಕೂಟರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ಒಮ್ಮತವಿಲ್ಲ. ಕೆಲವರು ಇವರು ಕರ್ನಾಟಕದವರಲ್ಲ ಎಂದು ವಾದಿಸುತ್ತಾರೆ. ಮತ್ತೆ ಕೆಲವರು ಇವರು ಕರ್ನಾಟಕದ ಸ್ಥಳೀಯ ಕೃಷಿ ಸಮುದಾಯದಿಂದಲೇ ಬಂದವರು ಎಂದು ಹೇಳ್ತಾರೆ. ಅದರಲ್ಲೂ ರಾಷ್ಟ್ರಕೂಟರು ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಗೆ ನೀಡಿದ ಕೊಡುಗೆ ಅಪಾರ. ಅವರ ಆಳ್ವಿಕೆಯಲ್ಲಿ ಕನ್ನಡ ಭಾಷೆ ಮತ್ತು ಕಲೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಯಿತು. ಒಟ್ಟಾರೆ ರಾಷ್ಟ್ರಕೂಟರು ಒಕ್ಕಲಿಗ ಕೃಷಿಕರಿಂದ ಹುಟ್ಟಿಕೊಂಡಿದ್ದಾರೆ ಎಂಬುದು ಒಂದು ಪ್ರಬಲವಾದ ನಂಬಿಕೆಯಾಗಿದ್ದು, ಇದು ಸಮುದಾಯದ ಐತಿಹಾಸಿಕ ಬೇರುಗಳನ್ನು ಮತ್ತು ಭಾರತದ ಸಾಮಾಜಿಕ ರಾಜಕೀಯ ರಚನೆಯಲ್ಲಿ ಕೃಷಿ ಸಮುದಾಯಗಳ ಪಾತ್ರವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿದೆ. ಇನ್ನು ಕರ್ನಾಟಕದ ಮತ್ತೊಂದು ಪ್ರಮುಖ ರಾಜವಂಶವಾದ ಹೊಯ್ಸಳರ ಕಾಲದಲ್ಲಿಯೂ ಒಕ್ಕಲಿಗರು ಪ್ರಮುಖ ಸ್ಥಾನಗಳನ್ನು ಹೊಂದಿದ್ದರು. ಹೊಯ್ಸಳರ ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಶ್ರೀ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡ ಒಕ್ಕಲಿಗ ಪಂಗಡಗಳನ್ನು ನಾಮಧಾರಿ ಗೌಡರು ಎಂದು ಕರೆಯಲಾಗುತ್ತೆ. ಹೊಯ್ಸಳರು ಸುಮಾರು 10ನೇ ಶತಮಾನದಿಂದ 4ನೇ ಶತಮಾನದವರೆಗೆ ಕರ್ನಾಟಕವನ್ನ ಆಳಿದ ಮತ್ತೊಂದು ಪ್ರಬಲ ರಾಜವಂಶ. ಇವರು ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಹೊಯ್ಸಳರ ಆಡಳಿತದಲ್ಲಿ ಒಕ್ಕಲಿಗರು ಕೇವಲ ಕೃಷಿಕರಾಗಿ ಅಷ್ಟೇ ಅಲ್ಲದೆ ಸೈನ್ಯದಲ್ಲಿ, ಆಡಳಿತದಲ್ಲಿ ಮತ್ತು ಸ್ಥಳೀಯ ನಾಯಕರಾಗಿ ಪ್ರಮುಖ ಪಾತ್ರ ವಹಿಸಿದ್ರು. ಅನೇಕ ಗ್ರಾಮಗಳ ಮುಖ್ಯಸ್ಥರು ಅಂದರೆ ಗೌಡರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದವರಾಗಿದ್ದರು. ಹೊಯ್ಸಳ ವಿಷ್ಣುವರ್ಧನನು ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಪ್ರಮುಖ ಆಡಳಿತಗಾರ. ಆರಂಭದಲ್ಲಿ ಜೈನ ಧರ್ಮದ ಅನುಯಾಯಿಯಾಗಿದ್ದ ವಿಷ್ಣುವರ್ಧನನು ನಂತರ ಶ್ರೀ ವೈಷ್ಣವ ಸಂತ ರಾಮಾನುಜಾಚಾರ್ಯರ ಪ್ರಭಾವದಿಂದ ಶ್ರೀ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡನು. ಈ ಮತಾಂತರವು ಅರಸನನ್ನ ಮಾತ್ರವಲ್ಲದೆ ಅವನ ಅಧೀನದಲ್ಲಿದ್ದ ಅನೇಕ ಸಮುದಾಯಗಳ ಮೇಲೂ ಪ್ರಭಾವ ಬೀರಿತು. ಈ ಸಮಯದಲ್ಲಿ ಶ್ರೀ ವೈಷ್ಣವ ಧರ್ಮವನ್ನ ಸ್ವೀಕರಿಸಿದ ಒಕ್ಕಲಿಗ ಪಂಗಡಗಳನ್ನು ನಾಮಧಾರಿ ಗೌಡರು ಎಂದು ಕರೆಯಲಾಯಿತು. ನಾಮಧಾರಿ ಎಂಬುದು ವೈಷ್ಣವರು ತಮ್ಮ ಹಣೆಯ ಮೇಲೆ ಧರಿಸುವ ನಾಮದಿಂದ ಬಂದಿದೆ. ಇದು ಆ ಕಾಲದಲ್ಲಿ ನಡೆದ ಪ್ರಮುಖ ಸಾಮಾಜಿಕ ಮತ್ತು ಧಾರ್ಮಿಕ ಪರಿವರ್ತನೆಯನ್ನು ಸೂಚಿಸುತ್ತೆ. ಈ ಬದಲಾವಣೆಯು ಒಕ್ಕಲಿಗ ಸಮುದಾಯದೊಳಗಿನ ಹೊಸ ಉಪಪಂಗಡಗಳ ಸೃಷ್ಟಿಗೆ ಕಾರಣವಾಯಿತು. ಇದು ಧಾರ್ಮಿಕ ನಂಬಿಕೆಗಳು, ಆಚರಣೆಗಳು ಮತ್ತು ಸಾಮಾಜಿಕ ಸ್ಥಾನಮಾನದ ಮೇಲೆ ಪರಿಣಾಮ ಬೀರಿತು. ನಾಮಧಾರಿ ಗೌಡರ ಉಪಸ್ಥಿತಿಯು ಹೊಯ್ಸಳ ಕಾಲದ ಸಾಮಾಜಿಕ ರಚನೆ, ಧಾರ್ಮಿಕ ಸಾಮರಸ್ಯ ಮತ್ತು ಅರಸರ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತೆ. ಒಟ್ಟಾರೆ ಹೊಯ್ಸಳರ ಕಾಲದಲ್ಲಿ ಒಕ್ಕಲಿಗರು ಹೊಂದಿದ್ದ ಪ್ರಾಮುಖ್ಯತೆ ಮತ್ತು ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ನಡೆದ ಧಾರ್ಮಿಕ ಬದಲಾವಣೆಗಳು ಕರ್ನಾಟಕದ ಇತಿಹಾಸದಲ್ಲಿ ಒಕ್ಕಲಿಗ ಸಮುದಾಯದ ಮಹತ್ವವನ್ನು ಮತ್ತಷ್ಟು ಎತ್ತಿ ತೋರಿಸುತ್ತವೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೂ ಒಕ್ಕಲಿಗರು ಪ್ರಮುಖ ಸೇನಾಧಿಪತಿಗಳು, ಪಾಳೆಗಾರರು ಮತ್ತು ಮುಖ್ಯಸ್ಥರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಬೆಂಗಳೂರು ನಗರದ ಸಂಸ್ಥಾಪಕರಾದ ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಇವರು ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉತ್ತಮ ಆಡಳಿತವನ್ನ ನಡೆಸಿದರು. ಇನ್ನು ಒಕ್ಕಲಿಗ ಸಮುದಾಯವು ಅನೇಕ ಉಪಪಂಗಡಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳನ್ನು ನೋಡ್ತಾ ಹೋದರೆ ಗಂಗಟಿಕಾರ ಒಕ್ಕಲಿಗರು ಬೆಂಗಳೂರು ನಗರ, ಗ್ರಾಮಾಂತರ, ತುಮಕೂರು, ರಾಮನಗರ, ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾರೆ. ಇನ್ನು ಹಳ್ಳಿಕಾರ ಒಕ್ಕಲಿಗರು ತುಮಕೂರು, ಚಿಕ್ಕಮಗಳೂರು, ಮಂಡ್ಯ, ಹಾಸನ ಜಿಲ್ಲೆಗಳಲ್ಲಿ ಹೆಚ್ಚು. ಇವರಲ್ಲಿ 101 ಕುಲಗಳಿವೆ ಎಂಬ ಪ್ರತೀತಿ ಇದೆ. ಇನ್ನು ಮೊಸರು ಒಕ್ಕಲಿಗರು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾರೆ. ಇನ್ನು ನಾಮಧಾರಿ ಒಕ್ಕಲಿಗರು ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಮಲೆನಾಡು ಪ್ರದೇಶಗಳಲ್ಲಿ ಪ್ರಮುಖವಾಗಿ ಕಂಡುಬರ್ತಾರೆ. ಇನ್ನು ಸರ್ಪ ಒಕ್ಕಲಿಗರು ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ವಾಸಿಸ್ತಾರೆ. ಹಾಗೆ ಅರೆಭಾಷೆ ಒಕ್ಕಲಿಗರು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಂಡುಬರ್ತಾರೆ. ಇನ್ನು ಕೂಡು ಒಕ್ಕಲಿಗರು ಉತ್ತರ ಕರ್ನಾಟಕದಲ್ಲಿ ಕಂಡುಬರ್ತಾರೆ. ಇವರು ಲಿಂಗಾಯತ ಧರ್ಮದ ಒಳ ಪಂಗಡದವರೆಂದು ಹೇಳಲಾಗುತ್ತೆ. ಇನ್ನು 20ನೇ ಶತಮಾನದ ಆರಂಭದಲ್ಲಿ ಒಕ್ಕಲಿಗ ಸಮುದಾಯದ ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಗಾಗಿ 1906ರಲ್ಲಿ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಂಘವನ್ನು ಸ್ಥಾಪಿಸಲಾಯಿತು. ಇದು ಸಮುದಾಯದ ಏಳಿಗೆಗೆ ಮಹತ್ವದ ಪಾತ್ರವನ್ನು ವಹಿಸಿದೆ. ಇನ್ನು 20ನೇ ಶತಮಾನದಲ್ಲಿ ಕೃಷಿ ಸುಧಾರಣೆಗಳು ಮತ್ತು ಭೂ ಸುಧಾರಣೆ ಕಾನೂನುಗಳು ಒಕ್ಕಲಿಗ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯ ಮೇಲೆ ಪರಿಣಾಮ ಬೀರಿದ್ವು.
ಇನ್ನು ಸ್ವತಂತ್ರದ ನಂತರ ಕರ್ನಾಟಕದ ರಾಜಕಾರಣದಲ್ಲಿ ಒಕ್ಕಲಿಗ ಸಮುದಾಯವು ಪ್ರಮುಖ ಪಾತ್ರ ವಹಿಸಿದೆ. ಅನೇಕ ಮುಖ್ಯಮಂತ್ರಿಗಳು, ಸಚಿವರು ಮತ್ತು ರಾಜಕೀಯ ನಾಯಕರು ಈ ಸಮುದಾಯದಿಂದಲೇ ಬಂದಿದ್ದಾರೆ. ಒಟ್ಟಾರೆ ಒಕ್ಕಲಿಗ ಸಮುದಾಯವು ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಒಂದು ಸಮೃದ್ಧ ಪರಂಪರೆಯನ್ನು ಹೊಂದಿರುವ ಸಮುದಾಯವಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.